ಏನು ಎಲ್ರೂ ನಾನು ಬರೋದನ್ನೇ ಕಾಯ್ತಿದ್ರಾ? ಹೌದು. ಪ್ರಾಜೆಕ್ಟ್ ಬಗ್ಗೆ ಏನಾದರೂ ಕೇಳಬೇಕಿತ್ತಾ ವಿರಾಟ್? ಇದು ಒಂಥರ ಪ್ರಾಜೆಕ್ಟೇ, ಆದ್ರೆ ಟಾಸ್ಕ್ ಇದೆ. ಅಜ್ಜಿ ಸುಮ್ಮನಿರಿ. ಮಾಮ್, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಸರಿ, ಏನ್ ವಿಷಯ ಹೇಳು. ಯಾಕೆ ಹೆಸಿಟೇಟ್ ಮಾಡ್ತಿದ್ಯಾ? ನೇರವಾಗಿ ಹೇಳು. ನೆನ್ನೆ ನೀವು ಸಬ್ಮಿಟ್ ಅಟೆಂಡ್ ಮಾಡಕ್ಕೆ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಯ್ತಂತೆ, ನಿಜನಾ ಮಾಮ್? ಅಕ್ಕ, ಈಗ ಅದು ಹ್ಯಾಕ್ ತಪ್ಪಿಸ್ಕೋತೀಯೋ ನಾನು ನೋಡ್ತೀನಿ. ಈಗ ಸಿಕ್ಕಾಕೊಂಡಿರೋದು ಸಿಂಧು ಹತ್ರ, ಆ ಸಿಂಧು ಸಿಕ್ಕಾಕೋಬೇಕಾಗಿರೋದು ನಮ್ಮ ಈಶಾನಿ ಹತ್ರ. ಈಗ ಎಲ್ರಿಗೂ ಅದೇನು ಹೇಳ್ತೀಯೋ ಹೇಳು, ನಾನು ಕೇಳ್ತೀನಿ. ಯಾರು ಹೇಳಿದ್ದು? ನೀನು ನಿನ್ನ ಅಮ್ಮನ್ನ ಎಷ್ಟು ದಿನದಿಂದ ನೋಡ್ತಿದ್ಯಾ? ಇದೆಲ್ಲ ನಿನ್ ಮಗನ್ ಪ್ರಶ್ನೆ ಅಲ್ಲ ಅಂತ ನಿಂಗೆ ಗೊತ್ತಿಲ್ವಾ ವಸುಂಧ್ರ? ಇವಳದೇನ್ ಹೇಳಿ ಅವನ್ ತಲೆ ಕೆಡ್ಸಿದಾಳೋ. ಅಮ್ಮ, ಯಾರಿಗಾದ್ರೂ ಅನುಮಾನ ಬಂದ್ರೆ ಅದನ್ನ ಬಗೆಹರಿಸೋದು ನನ್ನ ಜವಾಬ್ದಾರಿ ಅಲ್ವಾ? ಅಲ್ಲ ಅಕ್ಕ, ಹಾಗಂತ ನಿನ್ನನ್ನು ಪ್ರಶ್ನೆ ಮಾಡದ? ಒಂದು ವೇಳೆ ಹಾಗೇನಾದ್ರು ಆಗಿದ್ರೆ ನೀನು ನಮ್ಮೆಲ್ರಿಗೂ ಹೇಳ್ತಾ ಇದ್ದೆ. ಜೊತೆಗೆ ಆಕ್ಸಿಡೆಂಟ್ ಆದ್ರೆ ಯಾರಿಗಾಗಿರುತ್ತೋ ಅವ್ರದೇ ತಪ್ಪಿದ್ರು ಅವ್ರಿಗೆ ದುಡ್ಡು ಕೊಟ್ಟು ಬದುಕು ಹೋಗಿ ಅಂತ ಕಳಿಸ್ತಾ ಇದ್ದೆ ಅಂತೋಳ್ ನೀನು. ಯಾಕೆ ವಿರಾಟ್, ನಿಮ್ಮ ಅಮ್ಮನ ಬಗ್ಗೆ ನಿನಗೇ ಗೊತ್ತಿಲ್ವೇನೋ? ವಿಷಯ ಬೇರೆ ಕಡೆ ಹೋಗ್ತಾ ಇದೆ, ಉತ್ತರ ಸಿಗ್ತಾ ಇಲ್ಲ. ಸಿಂಧು, ನಿನ್ನ ಪ್ರಶ್ನೆಗೆ ನಮ್ಮ ಅಕ್ಕ ಯಾಕೆ ಉತ್ತರ ಕೊಡ್ಬೇಕು? ನಿನ್ನಕ್ಕನು ಜೊತೆಗೆ ಹೋಗಿದ್ಲು ತಾನೆ, ಅವಳನ್ನ ಕೇಳು, ಉತ್ತರ ಕೊಡ್ತಾಳೆ. ಈ ಭವಾನಿಗೆ ಅಪ್ಪಿ ತಪ್ಪಿ ಒಂದು ಪ್ರಶ್ನೆನ ಬೇರೆ ಬೇರೆ ತರ ಕೇಳಿದ್ರೆ ಹೆದರ್ಕೊಂಡು ಉತ್ತರ ಕೊಟ್ಬಿಡ್ತಾಳೆ. ಹೇಗಾದ್ರೂ ಮಾಡಿ ಅದನ್ನ ತಪ್ಪಿಸ್ಬೇಕು. ಹೇಳಮ್ಮ ಭವಾನಿ, ನಿನ್ ತಂಗಿ ಪ್ರಶ್ನೆ ಕೇಳ್ತಾ ಇದ್ದಾಳೆ, ಹೇಳು. ಹೇಳಕ್ಕ, ನಿನ್ನೆ ನೀನು ಮೇಡಮ್ ಹೋಗ್ತಿದ್ದ ಕಾರು ಮಗುಗೆ ಆಕ್ಸಿಡೆಂಟ್ ಮಾಡ್ತಾ. ಭವಾನಿ, ಯಾಕಮ್ಮ ಸುಮ್ಮನೆ ನಿಂತಿದ್ಯಾ? ನಿನ್ ತಂಗಿ ಕೇಳ್ತಾ ಇದ್ದಾಳಲ್ಲ, ಹೇಳು. ನಿನ್ನೆ ನಾನು ಅತ್ತೆ ಹೋಗ್ಬೇಕಾದ್ರೆ ಅಯ್ಯೋ, ಬೇಗ ಹೇಳು ಭವಾನಿ, ನೀನು ವಸು ಹೋಗ್ಬೇಕಾದ್ರೆ ಮಗು ಮಗು